ತಿಂದ್ರೆ ಇಂಥ ಜಾಗದಲ್ಲಿ ಎಗ್ ರೈಸ್ನ ತಿನ್ನಬೇಕು. ನೀವು ಎಷ್ಟೋ ಕಡೆ ಟ್ರೈ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂದರೆ ಈ ಜಾಗನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಲ್ಲಿನ ಜನನೇ ಇದಕ್ಕೆ ಸಾಕ್ಷಿ ಗುರು. ಯಾವುದಪ್ಪ ಈ ಜಾಗ ಅಂದರೆ ಘಮ ಘಮ ಎಗ್ ರೈಸ್ ಅಂದ್ಬಿಟ್ಟು ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದ್ರೆ ಗುಬ್ಲಾಳ ಮೇನ್ ರೋಡ್ ಸುಬ್ರಹ್ಮಣ್ಯಪುರದಲ್ಲಿ ಈ ಕೆಫೆ ಲೊಕೇಟ್ ಆಗಿದೆ. ಮೊದಲಿಗೆ ಒಂದು ಕಾಂಬೋನ ಆರ್ಡರ್ ಮಾಡಿದ್ವಿ, ಘಮ ಘಮ ಎಗ್ ರೈಸ್ ಜೊತೆಗೆ ಎಗ್ ಮಸಾಲ ಅಂತ. ಈ ಘಮ ಘಮ ಎಗ್ ರೈಸು ಸಿಕ್ಕಾಬಟ್ಟೆ ಸೈಕ್ ಆಗಿರುತ್ತೆ. ಹೈಲಿ ಸಜೆಸ್ಟ್ ಮಾಡ್ತೀನಿ, ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ಹಾಗೆ ಅವರ ಸಿಗ್ನೇಚರ್ ಡಿಶ್ ಕೂಡ ಒಂದು ಫುಲ್ ಪ್ಲೇಟ್ ನ ಈ ಕಾಂಬೋಗೆ 120 ರೂಪೀಸ್ ಹಂಗೆ ಚಾರ್ಜ್ ಮಾಡ್ತಾರೆ. ಒಂದು ಫುಲ್ ಪ್ಲೇಟ್ ಆಫ್ ಎಗ್ ರೈಸ್ ಜೊತೆಗೆ ಎಗ್ ಮಸಾಲ ಇಟ್ಬಿಟ್ಟು ಕೊಡ್ತಾರೆ. ತಿನ್ನೋದಕ್ಕೆ ಟೇಸ್ಟ್ ವೈಸ್ ಅಂತೂ ಬರೀ ಘಮ ಘಮ ಎಗ್ ರೈಸ್ ತಿನ್ನೋಡಿ ಫಿದಾಗಿ ಹೋಗ್ತೀರಾ. ಅದ್ರ ಜೊತೆಗೆ ಎಗ್ ಮಸಾಲ ಇಟ್ಕೊಂಡು ಟ್ರೈ ಮಾಡಿದ್ರೆ ಅಂತೂ ಇನ್ನ ಕ್ರೇಜಿಯಾಗಿ ಸಕ್ಕತ್ತಾಗಿತ್ತು. ಆಮೇಲೆ ಇವ್ರ ಹತ್ರ ಮಯೂರಿ ಆಮ್ಲೆಟ್ ಅಂತ ಸಿಗುತ್ತೆ, ಇದನ್ನ ಮಕ್ಳಿಗೂ ಕೂಡ ತಿನ್ಸ್ಬೋದು ಸರ್, ಸಕ್ಕತ್ತಾಗಿರುತ್ತೆ ಅಂತಂದ್ರು. ಸೊ ನಾವು ಕೂಡ ಒಂದು ಆರ್ಡರ್ ಮಾಡಿದ್ವಿ. ಬಾಯ್ಲ್ಡ್ ಎಗ್ ನೆಲ್ಲ ತುರಿದು ಹಾಕ್ಬಿಟ್ಟು ಕ್ಲೀನ್ ಆಗಿ ಅದ್ರ ಮೇಲೆ ಮತ್ತೆ ಚೀಸ್ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ತಿನ್ನೋದಕ್ಕೆ ಟೇಸ್ಟ್ ವೈಸ್ ಹೇಗಿತ್ತು ಅಂತ ಕೇಳಿದ್ರೆ ಇದು ಕೂಡ ಸೂಪರ್ ಆಗಿತ್ತು. ಕೊನೆಯದಾಗಿ ನನ್ನ ಫೇವರೇಟ್ ಐಟಮ್ ನಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಿ, ಪಕ್ಕ ನಿಮಗೂ ಇಷ್ಟ ಆಗುತ್ತೆ. ಯಾವುದು ಅಂತ ನೋಡ್ತಾ ಇದ್ದೀರಾ, ಎಗ್ ಮಶ್ರೂಮ್ ಟ್ಯಾಕೋ ಅಂದ್ಬಿಟ್ಟು. ಇದು ಬಂದು ಬಹಳ ವಿಭಿನ್ನವಾಗಿರುತ್ತೆ. ಮಶ್ರೂಮ್ ಪೀಸಸ್ ಎಲ್ಲ ಕಟ್ ಮಾಡಿ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡಿ ಆಮೇಲೆ ಮೊಟ್ಟೆ ಹೊಡೆದು ಚಪಾತಿ ಇಟ್ಟು ದೇಸಿ ಸ್ಟೈಲ್ ಅಲ್ಲಿ ಟ್ಯಾಕೋ ಮಾಡ್ಕೊಡ್ತಾರೆ. ತಿಂತಾ ಇದ್ರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್, ಫಿದಾಗೋದಂತೂ ಗ್ಯಾರಂಟಿ. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ ಒಮ್ಮೆ ವಿಸಿಟ್ ಮಾಡಿ.